सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरर्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सताम् अन्तकाले च मामेव स्मरन् मुक्त्वा कळेबरं यः प्रयाति समद्भावं याति नास्त्यत्र संशयः ಹಿಂದೆ ಆ ದೇಹದಲ್ಲಿರುವಂತಹ ರೂಪ ಅಧಿಯಜ್ಞ ಸೃಷ್ಟಿಯ ರೂಪದ ಕರ್ಮವನ್ನ ತನ್ನ ಇಚ್ಛೆಗೆ ಅನುಗುಣವಾಗಿ ನಡೆಸ್ತಾ ಇರ್ತಾನೆ. ಅದರಿಂದಾಗಿ ಅವನದ್ದೇ ಕರ್ಮ ಜಡ ಅನ್ನುವುದನ್ನ ವಿಭೂತ ಅಂತ ಕರೆದ್ರೆ, ಅಧ್ಯಾತ್ಮ ಜೀವ ಉಚ್ಯತೆ. ಹಿರಣ್ಯ ಗರ್ಭೋಭಿದೈ ಅಧಿದೈವಂ ದೇವ ಸಂಕರ್ಷಣೋಪಿತು ಬ್ರಹ್ಮನಾರಾಯಣೋ ದೇವ ಸರ್ವದೇವೇಶ್ವರೋ ಹರಿಹಿ ಅಂತೆಲ್ಲ ಆ ನಾವು ಬೇರೆ ಬೇರೆ ಮುಖಗಳಲ್ಲಿ ಅಧ್ಯಾತ್ಮ ಅಧಿಭೂತ ದೈವಗಳನ್ನ ಕುರಿತಾಗಿ ಪುರಾಣಗಳಲ್ಲಿ ವೇದವ್ಯಾಸರು ಕೊಟ್ಟ ಸಂಗತಿಗಳನ್ನೆಲ್ಲ ಮಹಾಕೌರ್ಮದಲ್ಲಿ ಅಧ್ಯಾತ್ಮಂ ದೇಹ ಪರ್ಯಂತಂ ಕೇವಲಾತ್ಮೋಪಕಾರಕಂ, ದೇಹದ ಉಪಕಾರ ಸ್ವಭಾವವನ್ನ ಶರೀರಕ್ಕೆ ಅಂದ್ರೆ ಜೀವಕ್ಕೆ ಆಗುವುದನ್ನು ಉದ್ದೇಶಿಸಿ ಮಾತನಾಡುವ ಎಲ್ಲ ಸಂಗತಿಗಳು ಕೂಡ ಅಧ್ಯಾತ್ಮ ಅಂತ ಅನಿಸುತ್ತೆ. ಅಂದ್ರೆ ದೇಹದಿಂದ ಸಹಿತವಾದ ಜೀವಗಳು ಸಾಧನೆಗೆ ಅರ್ಹವಾಗ್ತವೆ ಹೊರತು ಬರೀ ಜೀವ ಇದ್ರೂ ಉಪಯೋಗ ಇಲ್ಲ, ಬರೀ ದೇಹ ಇದ್ರೂ ಉಪಯೋಗ ಇಲ್ಲ. ಅಧ್ಯಾತ್ಮ ಅಂದ್ರೆ ಎರಡು ಸೇರಿದಾಗ್ಲೇ ಆಗುವಂಥದ್ದು ಅನ್ನುವ ಆ ಅನೇಕ ರೀತಿಯ ಆ ಜಗತ್ತನ್ನ ಕಟ್ಟಿ ಹಾಕುವ ಮಾಯೆಯ ಭಾವವನ್ನೆಲ್ಲ ಅಧಿಭೂತ ಅಂತ ಕರೆದರೆ, ದೇವತೆಗಳ ಗುಂಪನ್ನ ಅಧಿದೈವ ಅಂತ ಹೀಗೆಲ್ಲ ಹಿಂದೆ ವಿಚಾರ ಮಾಡಿದ್ರು. ಇಂತಹ 6 ವಿಶೇಷಗಳಿಂದ ಜಗತ್ತನ್ನು, ಜಗತ್ತಿನ ಒಡೆಯನಾದ ಪರಮಾತ್ಮನನ್ನು ಅರಿತು ಅಂತ್ಯಕಾಲದಲ್ಲಿ ಭಗವಂತನನ್ನು ಸರಿಯಾಗಿ ಸ್ಮರಿಸಿದೆವು ಅಂತಾದ್ರೆ ನಿಶ್ಚಯವಾಗಿ ಭಗವಂತನ ಸ್ಥಾನವನ್ನು ಹೊಂದುತ್ತಾನೆ ಅನ್ನೋದನ್ನು ಕೂಡ ನಾವು ನೋಡಿದ್ವಿ. ಮುಕ್ತಾನಾಂಚ ಗತಿರ್ ಬ್ರಹ್ಮನ್ ಕ್ಷೇತ್ರಜ್ಞ ಇತಿ ಕಲ್ಪಿತಃ. ಮುಕ್ತರ ಗತಿ ಅವನೇ. ಅದರಿಂದಾಗಿ ಇಡೀ ಜಗತ್ತಿನ ಎಲ್ಲದರ ಬಗ್ಗೆಯೂ ತಿಳಿದವನಾದ್ರಿಂದಾಗಿ ನಿರ್ದುಃಖವಾದ ನಿರತಿಶಯವಾದ ಆನಂದವನ್ನ ಹೊಂದುವುದು ಅಂತೇನಿದೆ ಅದೇ ಮೋಕ್ಷ. ಅವನವನಿಗೆ ಸಂಬಂಧಪಟ್ಟವ ಆನಂದದ ತುತ್ತ ತುದಿಯನ್ನು ಹೊಂದುವುದು ಮೋಕ್ಷ. ಮುಕ್ತರಿಗೆ ಗತಿ ಅನ್ನೋ ಅರ್ಥದಲ್ಲೇ ಕ್ಷೇತ್ರಜ್ಞ ಅನ್ನುವ ಶಬ್ದವು ಇರುವುದಾದ್ರಿಂದಾಗಿ ಕ್ಷೇತ್ರಜ್ಞ ಅಂತ ದೇವರನ್ನ ಕರೆದದ್ದು ಮೋಕ್ಷ ಕೊಡುವವ ಅನ್ನುವ ಅರ್ಥದಲ್ಲಿ. ಮೋಕ್ಷವೆಂಬ ಕ್ಷೇತ್ರದ ಬಗ್ಗೆಯೂ ತಿಳಿದು ಅಲ್ಲಿ ಯಾರಿರ್ಲಿಕ್ಕೆ ಯೋಗ್ಯ ಅನ್ನುವುದನ್ನು ಲೆಕ್ಕ ಹಾಕಿ ನಮ್ಮನ್ನ ಅಂದ್ರೆ ಸಾಧಕರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ ಅನ್ನೋದನ್ನ ಮೋಕ್ಷ ಧರ್ಮದಲ್ಲಿ ಹೇಳಿದ ಮಾತಿನ ಮೂಲಕ ನಿರೂಪಣೆ ಮಾಡಿದ್ರು. ಕೆಳಗಡೆ ತಾತ್ಪರ್ಯದಲ್ಲೂ ಕೂಡ ನಾವು ಅಧಿಯಜ್ಞ ಅಂದ್ರೆ ಯಾರು ಅನ್ನುವ ಸಂದೇಹ ಬರುವುದನ್ನ ಅಹಮೇವ ಅನ್ನುವ ಶಬ್ದದಿಂದ ಕೃಷ್ಣ ಹೇಳಿದ್ದನ್ನು ಕೂಡ ನೋಡಿದ್ವಿ. ನಾವು ಮುಂದೆ ತಾತ್ಪರ್ಯದಲ್ಲಿ ನೋಡ್ಬೇಕಾದ ಅಂಶ ಇನ್ನು ನೆಕ್ಸ್ಟ್ ಪೇಜ್ ಕೆಳಗಡೆ ಇದೆ. ಮದ್ಭಾವಂ ಮೈ ಭಾವಂ ಸದಾ ತದ್ಭಾವ ಭಾವಿನಾಂ ಏವ ಸ್ಮರನ್ ಸ್ಮರನ್ ತ್ಯಜತೀತಿ ಕೇವಲಂ ತತ್ಕಾರಣಂ ತತ್ಕಾಲ ಸ್ಮರಣಂ ಭವತಿ. ಮದ್ಭಾವ ಅಂದ್ರೆ ಬಹಳ ಜನ ಮದ್ಭಾವಂ ಸೋತಿ ಗಚ್ಚತಿ ಅನ್ನುವಲ್ಲೆಲ್ಲ ಪರಮಾತ್ಮನೇ ಆಗಿಬಿಡ್ತಾನೆ, ನನ್ನ ಸ್ವರೂಪವನ್ನು ಹೊಂದುತ್ತಾನೆ ಅಂತ ಹೀಗೆ ಅರ್ಥ ಹೇಳ್ತಾರೆ. ಅದು ಹಿಂದಿನ ಮುಂದಿನ ಶ್ಲೋಕಗಳಿಗೆಲ್ಲ ವಿರುದ್ಧ. ಮದ್ಭಾವ ಅಂದ್ರೆ ಏನರ್ಥ? ಮೈ ಭಾವಂ, ನನ್ನಲ್ಲಿ ನಿರಂತರವಾಗಿ ಮನಸ್ಸಿಡುವುದು. ಭಾವ ಅಂದ್ರೆ ನಮ್ಮ ಶುದ್ಧವಾದ ಭಕ್ತಿಯನ್ನ ಅಥವಾ ಮನಸ್ಸಿನ ಪ್ರೀತಿಯನ್ನ ಅವನ ಮೇಲೆ ಇಡುವುದು ಅಂತ ಅರ್ಥ. ಮೈ ಭಾವಂ ಮದ್ಭಾವಂ, ಮದ್ಭಾವಂ ಸೋಧಿ ಗಚ್ಚತಿ, ಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯ ಅನ್ನುವ ಮಾತೆಲ್ಲ ಬಂದಲ್ಲಿ ನನ್ನಲ್ಲಿ ಮನಸ್ಸು ಅಂತ ಅರ್ಥ ಹೊರತು ನನ್ನ ಭಾವ ನನ್ನ ಸ್ವರೂಪ ಅಂತ ಅರ್ಥ ಅಲ್ಲ. ಸದಾ ತದ್ಭಾವ ಭಾವಿನಾಂ ಏವ, ಯಾವಾಗ್ಲೂ ಅಂದ್ರೆ ಎದ್ದಾಗ ಕೂತಾಗ ನಿಂತಾಗ 5ನೇ ಅಧ್ಯಾಯದಲ್ಲಿ ಹೇಳಿದ ಹಾಗೆ ಗೀತೆಯಲ್ಲಿ ಗಚ್ಚನ್ ಶೃಣ್ವನ್ ಸ್ಪೃಶನ್ ಜಿಗ್ರನ್ ಅಷ್ಟನ್ ಅನ್ನುವ ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನನ್ನೇ ಸ್ಮರಿಸುವವರು ಈಗಲೂ ನನ್ನನ್ನು ಸ್ಮರಿಸುತ್ತಾ
ದೇಹವನ್ನ ತ್ಯಾಗ ಮಾಡ್ತಾರೆ. ತ್ಯಜತಿ ಇತಿ ತತ್ ಕೇವಲಂ ತತ್ಕಾಲ ಸ್ಮರಣಂ ಭವತಿ. ಅಂತಹ ಅಂದ್ರೆ ನಿರಂತರ ದೇವರನ್ನ ಎಲ್ಲ ಕಾಲದಲ್ಲೂ, ಅಂದ್ರೆ ನಾವು ಊಟ ಮಾಡುವುದು, ನಿದ್ದೆ ಮಾಡುವುದು, ಮಾತಾಡುವುದು, ಪಾಠ ಕೇಳುವುದು, ಹೊಟ್ಟೆ ಹೊರೆಯುವುದಕ್ಕೋಸ್ಕರ ದುಡಿಯುವುದು, ಎಲ್ಲ ಕಾಲದಲ್ಲೂ ದೇವರ ನೆನಪು ಆಗ್ತಾ ಇದ್ರೆ ಮಾತ್ರ ತತ್ಕಾಲದಲ್ಲಿ ಸ್ಮರಣೆ ಮಾಡ್ತಾ ಪ್ರಾಣ ಬಿಡ್ಲಿಕ್ಕಾಗುತ್ತೆ. ತತ್ಕಾಲ ಸ್ಮರಣಂ ಯದಾ ಭವತಿ ತ್ಯಜತೀತಿ ಕೇವಲಂ ತತ್ಕಾಲ ಸ್ಮರಣಂ ಭವತಿ. ಆಗಲೇ ತತ್ಕಾಲ ಸ್ಮರಣೆ ಆಗುತ್ತೆ. ಅದಕ್ಕೆ ಏವ ಶಬ್ದವನ್ನು ಹಾಕಿದ್ರು, ಕೇವಲ ಶಬ್ದವನ್ನು ಹಾಕಿದ್ರು. ಭಾವಿನಾಂ ಏವ, ತದ್ಭಾವ ಭಾವಿನಾಂ ಏವ, ಅವನಲ್ಲಿ ಮನಸ್ಸಿಟ್ಟು ನಿರಂತರ ಎಲ್ಲ ಸರ್ವಭಾವೇನ ಭಾರತ ಅಂತ ಮುಂದೆಯೂ ಕೃಷ್ಣ ಗೀತೆಯಲ್ಲಿ ಹೇಳುವಾಗ ಸರ್ವಭಾವ ಅಂತಂದ್ರೆ ಎಲ್ಲಾ ಸಂದರ್ಭಗಳಲ್ಲೂ, ಅಂದ್ರೆ ಎಲ್ಲಾ ಅವಕಾಶಗಳಲ್ಲಿಯೂ ಕೂಡ ಭಗವಂತನ ಸ್ಮರಣೆ ಮಾಡ್ತಾ ಇದ್ದಾಗಲೇ ಅದು ಕೊನೆಯ ಕಾಲದಲ್ಲಿ ಸ್ಮರಣೆಗೆ ಕಾರಣ ಆಗುತ್ತೆ. ಆ ಕಾಲದಲ್ಲಿ ವಿಶೇಷವಾಗಿ ಸ್ಮರಣೆ ಬರ್ಲಿಕ್ಕೆ ಕಾರಣ ನಮ್ಮ ನಿರಂತರ ಸ್ಮರಣೆಯ ಅಭ್ಯಾಸ. ಅಭ್ಯಾಸ ಇಲ್ಲದೆ ಇದ್ರೆ ಆ ಹೊತ್ತಿಗೆ ಸ್ಮರಣೆ ಬರಲ್ಲ. ಯಾಕಂದ್ರೆ ಆಗದ ಘಟನೆಗಳೇ ಘಾತಕಾರಿಯಾಗಿ ಅವನನ್ನ ಕಾಡಬಹುದು, ಅಥವಾ ಅವನು ಯಾವುದನ್ನ ಅಲ್ಲಿ ತನಕ ಸ್ಮರಿಸಿದ್ನೋ ಅದೇ ಆ ಹೊತ್ತಿಗೆ ಅವನಿಗೆ ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಅಯ್ಯೋ, ನಾನು ಆಟವನ್ನೊಂದು ಮುಗಿಸ್ಬೇಕು ಅಂತಿದ್ದೆ, ಅದೊಂದು ಆಗ್ಲೇ ಇಲ್ಲ. ಅಥವಾ ನನ್ನ ಮಕ್ಕಳನ್ನ ಎಲ್ಲೋ ಸೆಟ್ಲ್ ಮಾಡ್ಬೇಕು ಅಂತಿದ್ದೆ, ಅದೊಂದು ಆಗ್ಲೇ ಇಲ್ಲ. ಅಥವಾ ನಾನು ಉದ್ಯೋಗದಲ್ಲಿ ಏನೋ ಒಂದು ವಿಶೇಷವಾದ ಒಂದು ಕಂಡು ಹಿಡಿದ ಸಂಗತಿಯನ್ನು ಲೋಕಕ್ಕೆ ಹೇಳಿ ಸಾಯ್ಬೇಕಿತ್ತು, ಅದನ್ನು ಹೇಳಲೇ ಇಲ್ಲ. ನನಗೆ ಅದಕ್ಕೊಂದು ಪ್ರಶಸ್ತಿ ಬರ್ಬೇಕಿತ್ತು, ಬರ್ಲೇ ಇಲ್ಲ. ಹೀಗೆ ಯಾವುದೋ ಒಂದು ನಾವು ಯಾವುದನ್ನ ಆಸೆ ಪಡುತ್ತಿದ್ವೋ ಅದು ನಮ್ಮ ಕೊನೆಯ ಕಾಲದಲ್ಲಿ ಬಂದು ಭಗವಂತನ ಸ್ಮರಣೆಯನ್ನ ಮರೆ ಮಾಡುತ್ತೆ. ಆದ್ರೆ ನಮ್ಗೆ ಎಲ್ಲದಕ್ಕಿಂತಲೂ ಮುಖ್ಯ, ಪ್ರಧಾನ ದೇವರು ಅನ್ನುವ ಎಚ್ಚರದೊಂದಿಗೆ ಇಡೀ ಜೀವನ ಕಳೆದಿದ್ರೆ, ಎಲ್ಲಾ ಕಾಲದಲ್ಲೂ ಅವನ ಸ್ಮರಣೆಯೊಂದಿಗೆ ನಮ್ಮ ಬದುಕಿರ್ಬೇಕಾದ್ದು ಅಂತ ಯೋಚಿಸಿ ಯೋಚಿಸಿ ಆ ರೀತಿ ಬದುಕಿದ್ರೆ ಆಗ ಈ ಸ್ಮರಣೆ ಅನ್ನೋದು ಅನಾಯಾಸವಾಗಿ ಅವನನ್ನ ಯಥೋಚಿತವಾಗಿ ಅವನಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಪರಮಾತ್ಮನ ನೆನಪಾಗ್ಲಿಕ್ಕೆ ಕಾರಣ ಆಗುತ್ತೆ. ನಚೇತ್ ಸ್ಮರತೋಪಿ ಸಮಾಧಿಸ್ಥ ಸ್ಖಲನವತ್ ಪೂರ್ವಕರ್ಮಾನುಸಾರಿ ಸ್ಮೃತ್ಯ ತತ್ ಪ್ರಾಪ್ತಿರೇವ ಭವತಿ. ಅದೇ ಈಗ ಭೀಷ್ಮನ ಕಥೆಯನ್ನ ನೆನಪು ಮಾಡ್ತಾ ಇದ್ದಾರೆ, ಅಂದ್ರೆ ಭೀಷ್ಮನ ಪ್ರಸಂಗವನ್ನ ನೆನಪು ಮಾಡ್ತಾ ಇದ್ದಾರೆ. ಕೆಲವೊಂದ್ ಸರ್ತಿ ಆ ತರ ಸ್ಮರಣೆ ಮಾಡ್ತಾ ಇದ್ರೂ ಕೂಡ ಹೇಗೆ ಕೆಲವೊಮ್ಮೆ ಸಮಾಧಿಯಲ್ಲಿದ್ದಾಗ, ಧ್ಯಾನದಲ್ಲಿದ್ದಾಗ ಮಧ್ಯದಲ್ಲಿ ಏನೋ ಒಂದು ಡಿಸ್ಟರ್ಬೆನ್ಸ್ ಆಗಿ ಎಚ್ಚರ ಆಗುತ್ತಲ್ವಾ, ಅಥವಾ ನಮ್ಮ ಸಮಾಧಿಯ ಸಮಯ ಇಷ್ಟೇ ಹೊತ್ತಿರ್ಬೇಕಾದದ್ದು, ಅದಕ್ಕಿಂತ ಆಚೆಗೆ ಹೋಗ್ಲಿಕ್ಕೆ ಆಗಲ್ಲ ಅನ್ನುವ ಮಿತಿ ಇದ್ದಾಗ ಸದ್ಯಕ್ಕೆ ಹೇಗೆ ಅಲ್ಲಿಂದ ಹೊರ ಬರಬೇಕಾಗುತ್ತೋ, ಪೂರ್ವಕಾಲಾನುಸಾರಿ ಸ್ಮೃತ್ಯ, ಇನ್ಯಾವುದೋ ಒಂದು ಮುಖ್ಯವಾದ ಘಟನೆ ಜೀವನದಲ್ಲಿ ಬಾಧೆ ಕೊಟ್ಟಿದ್ರೆ ತತ್ಪ್ರಾಪ್ತಿರೇವ ಭವತಿ. ಅವನಿಗೆ ಎಲ್ಲದಕ್ಕಿಂತ, ಅಂದ್ರೆ ಭೀಷ್ಮನಿಗೆ ಎಲ್ಲದಕ್ಕಿಂತ ಹೆಚ್ಚು ಮನಸ್ಸಿಗೆ ಘಾಸಿಯಾದ ಸಂಗತಿ ಯಾವುದು ಅಂದ್ರೆ, ಅಥವಾ ಮನಸ್ಸಿನಲ್ಲಿ ದೃಢವಾಗಿ ಉಳಿದ ಸಂಗತಿ ಯಾವುದು ಅಂದ್ರೆ, ನಾನು ಕೃಷ್ಣನನ್ನ ಗಾಯಗೊಳಿಸಿದೆ, ಅವನನ್ನ ನನ್ನೆಡೆಗೆ ತಿರುಗುವಂತೆ ಮಾಡಿದೆ, ಕರುಣೆಯಿಂದ ಅವನು ನನ್ನೆಡೆಗೆ ಬಂದ ಅನ್ನೋದು ಗೊತ್ತಿತ್ತು ಅವನಿಗೆ. ಆದ್ರೆ ಆ ರಕ್ತಸಿಕ್ತವಾದ ಕವಚ ಒಡೆದ ಸ್ಥಿತಿಯಲ್ಲಿರುವ ಕೃಷ್ಣನನ್ನ ಮನಸ್ಸು ಬಹಳ ದೃಢವಾಗಿ ಒಳಗಿನಿಂದ ನಾನು, ಅಂದ್ರೆ ಅದು ಮೊದಲು ಹೊಡೆಯುವಾಗ ಹುಮ್ಮಸ್ಸಿನಿಂದ ಹೊಡೆದಿದ್ದ, ಆಮೇಲೆ ಕೃಷ್ಣ ರಥದಿಂದ ಕೆಳಗಿಳಿದು ಆ ಚಕ್ರವನ್ನ ಹಿಡ್ಕೊಂಡು, ರಥದ ಬಿದ್ದು ಹೋದ ಚಕ್ರವನ್ನು ಹಿಡ್ಕೊಂಡು ತನ್ನತ್ತ ನುಗ್ಗುವಾಗ ಅವನಿಗೆ ಕಂಡ ಶರೀರದ ಆ ದೃಶ್ಯ, ಅಯ್ಯೋ ನಾನು ದೇವರ ಮೇಲೆ ಕೈ ಮಾಡಿ ಬಿಟ್ನಲ್ವಾ ಅನ್ನುವ ಒಂದು ವ್ಯಥೆಯಿಂದ ಕೂಡಿದ, ಅಯ್ಯೋ ಅವನಿಗೂ ರಕ್ತ ಬಂದ್ಬಿಡ್ತು, ಅವನಿಗೂ ಮಾನುಷ ಭಾವವನ್ನ ಯೋಚನೆ ಮಾಡಿದ್ದು ಮನಸ್ಸಿನಲ್ಲಿ ದೃಢವಾಗಿ ಉಳಿದಿತ್ತು. ನಾನು ದೇವರನ್ನೇ ಗೋಳು ಹೊಯ್ಕೊಂಡೆ, ಅವನಿಗೂ ನಾನು ಗಾಯ ಮಾಡಿ ಎಂಥ ಅನ್ಯಾಯ ಮಾಡಿಬಿಟ್ಟೆ ಅನ್ನುವ ಪೂರ್ವಕಾಲದ ಸ್ಮರಣೆಯಿಂದ ತತ್ಪ್ರಾಪ್ತಿರೇವ ಭವತಿ. ಅವನಿಗೆ ಆ ಸ್ಮರಣೆಯಿಂದ ದೇವರು ಮನುಷ್ಯ ಅಂತ ಚಿಂತನೆ ಮಾಡಿ ಸತ್ತ ಅಲ್ವಾ, ಹಾಗಾಗಿ ಅವನಿಗೆ ಮತ್ತೆ ಮೂಲ ರೂಪದಲ್ಲಿ ದ್ಯುನಾಮಕ ವಸುವಾಗಿಯೇ ಉಳಿಯುವಂತಹ ಕೆಲವು ಪೂರ್ವ ಪ್ರಾರಬ್ಧ ಬಾಕಿ ಇತ್ತು. ಹಾಗಾಗಿ ಅಲ್ಲೇ ಅವನು ಕಳೆದು ಹೋದ. ಅಪರೋಕ್ಷ ಜ್ಞಾನಿನಾಂ ಪ್ರಾರಬ್ಧ ಕರ್ಮಾವಸಾನೆ ಸ್ಮರನ್ ತ್ಯಜತಿ ಇತಿ ಭವತ್ಯೇವ. ಆದ್ರೆ ಇದು ಎಲ್ಲರ, ಹಾಗಾದ್ರೆ ಭೀಷ್ಮನಂತಹ ಭೀಷ್ಮರೇ ಹೀಗಾದ್ರು ಅಂದ್ರೆ ನಾವು ಸ್ಮರಣೆ ಮಾಡಿಯೂ ಕೊನೆಗೆ ಆಗ್ಲಿಲ್ಲ ಅಂದ್ರೆ ಏನರ್ಥ? ಆಗ ಇಷ್ಟೆಲ್ಲ ಸ್ಮರಣೆ ಮಾಡಿದ್ವಿ ವ್ಯರ್ಥ ಅಲ್ವಾ? ನಮ್ ಪ್ರಶ್ನೆ ತಕ್ಷಣ ಬರುದು ಹೀಗೇನೆ,
ಅದಕ್ಕೆ ಆಚಾರ್ಯರು ಉತ್ತರ ಕೊಟ್ರು, ಅದು ಎಲ್ಲರಿಗೆ ಆಗುವ ಪ್ರಸಂಗ ಅಲ್ಲ. ನಮ್ಗೆ ಅಪರೋಕ್ಷ ಅಂದ್ರೆ ಭಗವಂತನ ಸ್ಮರಣೆಯಿಂದ ನಿರಂತರ ಅಪರೋಕ್ಷ ಜ್ಞಾನ ಆಗಿ ಪ್ರಾರಬ್ಧ ಮುಗಿಯಿತು ಅಂತಂದಾಗ ಒಂದ್ಸಲ ಹೀಗಾಗ್ಬೋದು, ಎರಡನೇ ಸಲ ಹೀಗಾಗ್ಬೋದು. ಆದ್ರೆ ಅದು ಪ್ರಾರಬ್ಧ ಮುಗಿಯಿತು ಅಂತಂದಾಗ ಭಗವಂತನ ಸ್ಮರಣೆಯೇ ಬಂದು ಪ್ರಾಣ ಹೋಗುವಾಗ ಅದೇ ರೀತಿ ಜೀವವನ್ನು ಉತ್ಕ್ರಮಣ ಮಾಡ್ತಾನೆ. ಸಂಸ್ಮರನ್ ತ್ಯಜತೀತಿ ಭವತ್ಯೇವ. ಮತ್ತೆ ಏವಕಾರ ಹಾಕಿ ಹೇಳಿದ್ರು, ಪ್ರಾರಬ್ಧ ಇರುವ ತನಕ ಮಾತ್ರ ಅದು ನಮ್ದೇ, ಅದು ನಾವು ಅನುಭವಿಸಿದ ಮುಗಿಯುವುದಿಲ್ಲ. ನೀವು ಈಗ ಏನು ಉಪಯೋಗ, ಅವನನ್ನ ಆ ಸ್ಮರಣೆ ಮಾಡಿಯೂ ಕೂಡ ಕೊನೆ ಕಾಲದಲ್ಲಿ ನೆನಪಾಗ್ಲಿಲ್ಲ ಅಂದ್ರೆ ಏನು ಉಪಯೋಗ ಅಂತ ನಾವು ಸ್ಮರಣೆ ಮಾಡೋದು ಬಿಟ್ರೆ ಪ್ರಾರಬ್ಧ ಮುಂದುವರಿತಾನೆ ಇರುತ್ತೆ, ಮತ್ತೆ ಮತ್ತೆ ಜನ್ಮಗಳು ಬರ್ತಾ ಇರುತ್ತೆ, ಮತ್ತೆ ಮತ್ತೆ ಅದು ಎಂಡೇ ಇಲ್ಲ, ಅದು ಮುಗಿಯುವುದು ಅಂತಿಲ್ಲ. ಅಂತ ಪ್ರಸಂಗ ಬಂದಾಗ ಖುಷಿ ಪಡ್ಬೇಕು ನಾವು. ನಮ್ಮ ಅಂತಹದ್ದೊಂದು ದೇವರನ್ನ ಮರೆಯುವಂತಹ ಪ್ರಸಂಗ ಕಳೆದು ಹೋಯ್ತು, ನೆಕ್ಸ್ಟ್ ಸರ್ತಿ ನೆನೆಯುವಾಗ ದೇವ್ರ ನೆನಪಾಗಿ ಆಗ್ತಾನೆ, ಆ ಕಾಲದಲ್ಲೇ ನನ್ನ ಪ್ರಾಣೋತ್ಕ್ರಮಣ ಆಗತ್ತೆ ಅಂತ ನಾವು ಹಿಂದೆ ಒಂದು ನಡೆದ ದುಸ್ಸಾಧ್ಯವಾದ ಘಟನೆಯಿಂದ ನಾವು ಖುಷಿ ಪಡ್ಬೇಕು. ಯಾಕೆಂದ್ರೆ ಅಂತಹದ್ದೊಂದು ಪ್ರಾರಬ್ಧ ಮುಗಿದು ಹೋಯ್ತು ಅಂತ. ಅದು ಅನಿವಾರ್ಯವಾಗಿ ಪ್ರಾರಬ್ಧ ಇದ್ದಾಗ ಮಾತ್ರ ಬರುವುದು ಹೊರತು ಬೇರೆ ಸಂದರ್ಭದಲ್ಲಿ ಅಂತಹ ದುಷ್ಪ್ರವೃತ್ತಿ ದುಷ್ಕರ್ಮ ಅನ್ನೋದು ಅವನನ್ನ ಕಾಡುವುದಿಲ್ಲ. ಆದ್ರಿಂದಾಗಿ ತ್ಯಜತೀತಿ ಭವತ್ಯೇವ, ಅವನಿಗೆ ಅಂತಕಾಲದಲ್ಲಿ ಭಗವಂತನ ಸ್ಮರಣೆ ಆಗಿಯೇ ಆಗತ್ತೆ. ಅಂತಕಾಲೇ ವಿಶೇಷತಃ ನೈಬೋಧಾಪುರ್ ಗಣಂತೋಂತಂ ಯದ್ಗುಣಾನಾಂ ಅಜಾದಯ ಅಂತ ಆಚಾರ್ಯರು ಕೂಡ ಭಗವಂತನ ಸ್ಮರಣೆ ಮಾಡುವ ವಿಧಾನವನ್ನ ಹೇಳ್ತಾ ಒಂದೇ ವಂದ್ಯಂ ಸ್ತೋತ್ರದ ಕೊನೆಯಲ್ಲಿ ಹೇಳುವಾಗ ಅಂತಕಾಲೇ ವಿಶೇಷತಃ, ಈ ಎಲ್ಲ ನಿರಂತರ ಓಡಾಟದಲ್ಲಿಯೂ ಭಗವಂತನ ಸ್ಮರಣೆ ಮಾಡ್ತಾ ಭಜನೆ ಮಾಡ್ತಾ ನೆನಪು ತಂದುಕೊಳ್ತಾ ಯಾಕೆ ನಮ್ಮ ನಿತ್ಯದ ಚಟುವಟಿಕೆಗಳನ್ನು ಮಾಡಬೇಕು, ಯಾಕೆ ಭಗವತ್ ಸ್ಮರಣೆಯಿಂದಲೇ ಎಲ್ಲ ಕಾರ್ಯವನ್ನ ಆರಂಭಿಸುವುದು ಮುಗಿಸುವುದು ಮಾಡಬೇಕು, ಮಧ್ಯದಲ್ಲೂ ಮತ್ತೆ ಮತ್ತೆ ಅವನನ್ನ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಯಾಕೆ ಸ್ಮರಣೆ ಮಾಡುವುದು ಅಂದ್ರೆ ಅಂತ್ಯಕಾಲದಲ್ಲಿ ಭಗವಂತನ ನೆನಪಾಗ್ಲೇಬೇಕು. ಅದೇ ಅವನ ಮುಂದಿನ ಜೀವನದ ಬೀಜ. ಅಲ್ಲಿ ದೇವರ ನೆನಪಾಯಿತು ಅಂದ್ರೆ ಅವನಿಗೆ ಉತ್ತಮವಾದ ಗತಿ ಆಗುತ್ತೆ. ಅಂದ್ರೆ ಮತ್ತೆ ಸಂಸಾರಕ್ಕೆ ಬಾರದೆ ಇರುವ ಜೀವನ್ಮುಕ್ತ ಸ್ಥಿತಿ ಇದ್ದಾಗ ಮಾತ್ರ ಪ್ರಾರಬ್ಧ ಕ್ರಮ ಮುಗಿದದ್ದಕ್ಕೆ ಸರಿಯಾದ ರೀತಿಯಲ್ಲಿ ಮುಂದಿನ ಯಾವುದೇ ದೋಷಗಳನ್ನು ಅಂಟಿಸಿಕೊಳ್ಳದೆ ಇರುವಂತಹ ರೀತಿಯ ಸಾಧನೆಯ ಪರ್ವ ಗಟ್ಟಿಯಾಗಿ ಹೋಗುತ್ತೆ. ಪ್ರಯಾಣ ಕಾಲೇ ಪಿಚಮಾಂ ತೇ ವಿದುರ್ಯುಕ್ತ ಚೇತಸ. ಪ್ರಯಾಣ ಕಾಲೇ, ಆ ಕಾಲದಲ್ಲಿಯೂ ನನ್ನ ನೆನಪು ಆಗಿ ನನ್ನನ್ನ ಈ 6 ವಿಶೇಷ ವಿಷಯಗಳಿಂದ ಗಮನಿಸಿರ್ತಾರೆ. ಇಲ್ಲ, ಅಲ್ಲೇ ಇದೆ ಶ್ಲೋಕ. ಪ್ರಯಾಣ ಕಾಲೇ ಪಿಚಮಾಂ ತೇ ವಿದುರ್ಯುಕ್ತ ಚೇತಸಃ ಇತ್ಯುಕ್ತತ್ವಾತ್. ಇದು ಮುಂದೆ ಹೇಳಿದ ಸಂಗತಿಯನ್ನು ಈಗ ನೆನಪಿಸ್ತಾ ಇದ್ದಾರೆ. ಯುಕ್ತ ಚೇತಸಃ ಇತಿ ವಿಶೇಷಣಾತ್ ನಿತ್ಯಂ ಸ್ಮರತಾಂ ಏವ ಅಪರೋಕ್ಷ ಜ್ಞಾನಂ ಜಾಯತೆ. ಯುಕ್ತ ಚೇತಸಃ ಅಂತ ಯಾಕೆ ಹೇಳಿದ್ದು ಅಂದ್ರೆ ಯಾವಾಗ್ಲೂ ನೆನಪಾದಾಗ ಒಂದು ವರ್ಷದಲ್ಲಿ ಒಂದ್ಸಲ ನೆನಪಿಸಿ, ಕೃಷ್ಣಾಷ್ಟಮಿ ಟೈಮಲ್ಲಿ ಭಾರಿ ಭಕ್ತಿ, ಆಮೇಲೆ ನೆನಪೇ ಇಲ್ಲ. ಯಾವುದೋ ಅವ್ರ ಮನೆಯಲ್ಲಿ ವಿಶೇಷ ವ್ರತ ಆದಾಗ ಮಾತ್ರ ದೇವರು, ಬೇರೆ ಸಮಯದಲ್ಲಿ ದೇವರ ಸ್ಮರಣೆ ಇಲ್ಲ, ಹಾಗಾಗುದಿಲ್ಲ. ಯುಕ್ತ ಚೇತಸಃ, ನಮ್ಮ ನಿತ್ಯದ ಪ್ರತಿಯೊಂದು ಕರ್ಮವೂ ಕೂಡ ಹಬ್ಬ. ಯಾಕೆಂದ್ರೆ ಅಲ್ಲಿ ದೇವರ ನೆನಪಿದೆ. ಯಾವುದೆಲ್ಲ ದೇವರ ನೆನಪಿನಿಂದ ಆಗುತ್ತೋ ಅದೆಲ್ಲ ಹಬ್ಬ ಆಗುತ್ತೆ. ನಿತ್ಯಶ್ರೀ ನಿತ್ಯೋತ್ಸವೋ ನಿತ್ಯತಾಚ ನಿತ್ಯಶ್ರೀ ನಿತ್ಯಶೋ ಯಶಃ ಯೇಷಾಂ ಹೃದಯಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ. ಯಾರ ಹೃದಯದ ಮಧ್ಯದಲ್ಲಿ ಮಂಗಲಾಯತನನಾಗಿ ಭಗವಂತ ಇದ್ದಾನೋ ಅವನ ಮನೆಯಲ್ಲಿ ನಿತ್ಯೋತ್ಸವ, ನಿತ್ಯದಾನ, ನಿತ್ಯಶ್ರೀಹಿ, ನಿತ್ಯಶೋ ಯಶಃ. ಯಾವಾಗ್ಲೂ ಭಗವಂತನ ಗುಣಗಾನವೇ ಆ ಮನೆಯಲ್ಲಿ ಪ್ರವಚನ, ಚಿಂತನೆ, ಅಥವಾ ಯಾವುದೇ ತಮ್ಮ ಜೀವನದ ಘಟನೆಯಲ್ಲಿ ಹೇಳುವಾಗ ದೇವರು ಎಂಥ ಅನುಕೂಲ ಮಾಡಿಕೊಟ್ರು, ಎಷ್ಟೇ ಕಷ್ಟದ ಸ್ಥಿತಿ ಬಂದಾಗಲೂ ಒಂದು ದೇವರು ನನಗೆ ಅದರಿಂದ ಉಪಕಾರ ಮಾಡಿದ್ರು ಅನ್ನೋದನ್ನೇ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಹೋಗ್ತಾನೆ. ಆಗ ದೇವರ ಸ್ಮರಣೆ ಹೆಚ್ಚಾಗುತ್ತೆ. ಯಾವುದೋ ಲೋಕದ ವ್ಯಕ್ತಿಯಿಂದ ಆದ ಅಪಕಾರದ ಅನಾಹುತದ ಸ್ಮರಣೆಯನ್ನೇ ಮಾಡ್ತಾ ಅವನನ್ನು ಬೈತಾ ಕೊಡ್ತಾರೆ, ಯಾವ ಸಿದ್ಧಿಯೂ ಆಗುದಿಲ್ಲ. ಅವನ ಪಾಪ ಒಂದಿಷ್ಟು ಹೋಗುತ್ತೆ. ಯಾಕೆಂದ್ರೆ ಅವನ್ ಮಾಡಿದ್ದಾನೋ ಇಲ್ಲೋ ಗೊತ್ತಿಲ್ಲ ಅನ್ನೋದು ನಾವು ತಿಳ್ಕೊಳ್ಳದೆ ನಿರಂತರವಾಗಿ ಒಬ್ಬನನ್ನ ದೂಷಿಸ್ತಾ ನಮ್ಮ ಬದುಕನ್ನ ಇನ್ನಷ್ಟು ಕತ್ತಲೆಯ ಕಡೆಗೆ ಎಳ್ಕೊಂಡು ಹೋಗ್ತೇವೆ. ಮನುಷ್ಯ ಸಹಜವಾಗಿ ಈ ದೂರು, ಅವ್ರ ಮೇಲೆ ಆರೋಪ ಇದೆಲ್ಲ ಬರುತ್ತೆ, ಬರುದಿಲ್ಲ ಅಂತ ಹೇಳಿಲ್ಲ. ಆದ್ರೆ ನಿಧಾನಕ್ಕೆ ಅದನ್ನ ಬಿಡ್ತಾ ಬಂದ್ರೆ ಮಾತ್ರ ಯುಕ್ತ ಚೇತಸ್ಕನಾಗ್ಲಿಕ್ಕೆ ಸಾಧ್ಯ. ಯಾವುದೇ ಕೆಲಸ ಆದ್ರೂ ಕೂಡ ಅದು ಯಾವುದೋ ನಮ್ಮ ಒಂದು ಕರ್ಮವನ್ನ ಮುಗಿಸಿತು ಅಂತ ಭಾವಿಸಿ ಯಾರೇ ಎಷ್ಟೇ ನಮಗೆ ತೊಂದರೆ ಮಾಡಿದ್ರು, ಯಾರಿಂದನೇ ಎಷ್ಟೇ ನಮಗೆ ಅಪಕಾರ ಆಯ್ತು ಅಂದ್ರು ಅದಕ್ಕೆ ಕಾರಣ ನಮ್ಮ ಕರ್ಮ ಮತ್ತು ಭಗವಂತನ ಸಂಕಲ್ಪ. ಅವನ ಇಚ್ಛೆಯಿಂದಲೇ ಇದು ನಡೆದದ್ದು ಹೊರತು ಅವನಿಗೆ ಗೊತ್ತಿಲ್ಲದೆ, ಅವನ ಇಷ್ಟ ಇಲ್ಲದೆ ಅವನ ಕಣ್ಣು ತಪ್ಪಿಸಿ ಈ ಕರ್ಮಗಳು ನಮ್ಮನ್ನ ಅನುಭವಿಸುವಂತೆ ಮಾಡಲ್ಲ. ನಾವು ಈ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ.
ನಾವು ಕರ್ತವ್ಯದ ದೃಷ್ಟಿಯಿಂದ ಅನ್ಯಾಯವನ್ನು ವಿರೋಧಿಸಬೇಕೇ ಹೊರತು ಇದರಲ್ಲಿ ಅನ್ಯಾಯವನ್ನು ವಿರೋಧಿಸುವಾಗ ಯಾರಿಂದ ಅನ್ಯಾಯ ಆಯಿತು ಅವನನ್ನು ದ್ವೇಷಿಸುವುದು, ಅವನ ಬಗೆಗೆ ತೀವ್ರವಾಗಿ ಪ್ರತಿಯೊಂದು ಕೆಲಸದಲ್ಲೂ ಅವನನ್ನ ಮತ್ತೆ ಮತ್ತೆ ನೆನೆದು ದೇವರನ್ನ ನೆನೆಸುವುದಕ್ಕಿಂತ ಹೆಚ್ಚು ದ್ವೇಷಿಸುವನೇ ನೆನೆಸುವಂತಹ ಒಂದು ಪ್ರವೃತ್ತಿ ಮನಸ್ಸಿಗೆ ಸಹಜವಾಗಿ ಹೆಚ್ಚು ಹೆಚ್ಚು ಗಾಢವಾಗಿ ಕಾಡುತ್ತಾ ಇರುತ್ತೆ. ಅಂತ ಸ್ಥಿತಿ ಬಂದಾಗ ಅವನು ಹೆಚ್ಚು ತಾನು ತನ್ನ ಮನಸ್ಸಿನ ಶಕ್ತಿಯನ್ನ ದುರ್ಬಲಗೊಳಿಸ್ತಾನೆ, ಮತ್ತೆ ದುರ್ವಿನಿಯೋಗ ಮಾಡ್ತಾನೆ. ಜೊತೆಗೆ ನಿಜವಾದ ಗುರಿಯ ಕಡೆಗೆ ಅಟೆನ್ಷನ್ ಎಲ್ಲಿಗಿರ್ಬೇಕಿತ್ತು ಆ ಗುರಿಯ ಬಗೆಗಿನ ಗಮನವನ್ನ ಕಳ್ಕೊಳ್ತಾನೆ. ಇದು ಆಗ್ಬಾರ್ದು ಅನ್ನೋದಕ್ಕೋಸ್ಕರ ತೇ ವಿದುರ್ ಯುಕ್ತ ಚೇತಸಃ ಅಂತ ಕೃಷ್ಣ ಅದನ್ನ ಸ್ಮರಣೆ ಮಾಡಿದ. ಈ ಯುಕ್ತ ಚೇತಸ್ಕನಾದಾಗ ಅಪರೋಕ್ಷ ಜ್ಞಾನ ನಿಶ್ಚಯವಾಗಿ ಆಗುತ್ತೆ. ಅಪರೋಕ್ಷ ಜ್ಞಾನ ಆಗೋ ತನಕ ಈ ದ್ವೇಷ ಎಲ್ಲ. ಒಂದು ಸರ್ತಿ ಆ ಭಗವತ್ ಪ್ರಜ್ಞೆ ಸರಿಯಾಗಿ ಒಂದ್ ಸರ್ತಿ ಅದು ಕ್ಷಣ ಮಾತ್ರದಲ್ಲಿ ಆಗಿ ಹೋಗುತ್ತೆ. ಆದ್ರೆ ಆ ಸುಖವೇ ಮುಂದಿನ ಅವನು ಎಷ್ಟು ದಿವಸ ಬದುಕ್ತಾನೋ ಅಷ್ಟೂ ಕಾಲಕ್ಕೂ ಕೂಡ ಅವನಿಗೆ ಈ ಲೋಕದಲ್ಲಿರುವ ವಿಷಯಗಳ ಮೇಲೆ ಭ್ರಮೆಯನ್ನ ತೆಗೆದು ಬಿಡುತ್ತೆ. ಯಾರೂ ದ್ವೇಷಿಗಳು ಅಂತ ಕಾಣಿಸುವುದಿಲ್ಲ, ಯಾರ ಮೇಲೂ ಅವನಿಗೆ ಕೋಪ ಅಂತ ಇರುವುದಿಲ್ಲ. ಜವಾಬ್ದಾರಿಯಿಂದ ಶಿಕ್ಷೆಯಾಗಿ ಒಬ್ಬ ಅಧಿಕಾರಿಯಾಗಿ ಮಾಡಬೇಕಾದ್ದನ್ನು ಮಾಡ್ತಾನೆ ಹೊರತು ಯಾರ ಮೇಲೂ ದ್ವೇಷವಾಗಲಿ ಯಾರ ಮೇಲೂ ಅತಿಯಾದ ವ್ಯಾಮೋಹವಾಗಲಿ ಉಂಟಾಗದೆ ಕೇವಲ ತನ್ನ ಕರ್ತವ್ಯದ ದೃಷ್ಟಿಯಿಂದ ಪ್ರವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರ್ತಾನೆ. ಇದು ಅಪರೋಕ್ಷ ಜ್ಞಾನ ಆಗುವ ತನಕದ ಸಮಸ್ಯೆ. ನಾವು ದ್ವೇಷಿಸುವುದು, ವಿರೋಧಿಸುವುದು, ಪ್ರತಿಯೊಬ್ಬರನ್ನು ಒಳಗಿನಿಂದ ನಮ್ಮ ವಿರುದ್ಧವಾಗಿ ನಿಂತಿದ್ದಾನೆ ಅಂತ ಅನುಮಾನ ಪಟ್ಟು ಅವರ ವಿರುದ್ಧ ಕತ್ತಿ ಮಸೆಯುವ ಕೆಲಸವನ್ನು ಮಾಡುವುದು, ಇದೆಲ್ಲ ನಮ್ಮ ಒಳಗೆ ನಮ್ಮ ಮಿತಿ ಗೊತ್ತಿಲ್ಲದೆ, ಅವನ ಯೋಗ್ಯತೆ ಅರಿವಾಗದೆ, ಭಗವಂತನ ಸಂಕಲ್ಪದ ಬಗ್ಗೆ ಸರಿಯಾಗಿ ಪ್ರಜ್ಞೆ ಇಲ್ಲದೆ ನಮ್ಮ ಕರ್ಮಗಳೇ ನಮ್ಮನ್ನ ತಿನ್ನುತ್ತಾವೆ. ಯಾವತ್ತೂ ಕೂಡ ಅದು ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವತ್ಸೋ ಗಚ್ಚತಿ ಮಾತರಂ, ಹೇಗೆ ಯಥಾದೇನು ಸಹಸ್ರೇಶು, ಸಾವಿರಾರು ಹಸುಗಳ ನಡುವೆಯೂ ನಮ್ಮ ಕರ್ಮ ನಮ್ಮನ್ನು ಬಿಟ್ಟು ಬಿಡದೆ ಹಾಗೆ ಬೆನ್ನಟ್ಟಿಕೊಂಡು ಬರುತ್ತೋ ಹಾಗೆ ಕರ್ತಾರಮನು ಗಚ್ಚತಿ, ಅವನು ಮಾಡಿದ ಕರ್ಮ ಅವನನ್ನೇ ಅನುಸರಿಸುತ್ತೆ ಅನ್ನೋದು ನೆನಪಿದ್ರೆ ಬಹಳ ಒಳ್ಳೆ ಮಾತದು. ಅದು ಎಷ್ಟು ಕಾಲ ನೆನಪಿರುತ್ತೋ ಅಷ್ಟು ಕಾಲ ನಾವು ಆದಷ್ಟು ಮನಸ್ಸಿನ ದುರುಪಯೋಗ ಮಾಡಿಕೊಳ್ಳುವುದನ್ನು ತಪ್ಪಿಸಬಹುದು. ಭಕ್ತ್ಯಾ ಜ್ಞಾನ ನಿಷಿದ್ಧಾನಾಂ ತ್ಯಾಗಾನ್ ನಿತ್ಯಂ ಹರಿಸ್ಮೃತೇ ಅರಾಗಾತ್ ವಿಹಿತ ತ್ಯಾಗಾತ್ ಏತೈರೇವ ಚ ಸಂಯುತೈಃ ಅಪರೋಕ್ಷ ದರ್ಶನಂ ವಿಷ್ಣೋ ಜಾಯತೆ ನಾನ್ಯಥಾ ಕ್ವಚಿತ್. ಆಯ್ತು, ನಮಗೆ ಅಪರೋಕ್ಷ ಜ್ಞಾನ ಆಗ್ಬೇಕು ಅಂತಿದೆ, ಏನ್ ಮಾಡ್ಬೇಕು? ಜ್ಞಾನಾತ್ ಭಕ್ತ್ಯ, ಜ್ಞಾನದಿಂದ, ಭಗವಂತನ ಮೇಲೆ ಭಕ್ತಿಯಿಂದ, ಮತ್ತು ಭಕ್ತಿಯಿಂದ ಭಗವಂತನ ಅಂದ್ರೆ ನಿರಂತರವಾಗಿ ಭಗವಂತನಲ್ಲಿ ಭಕ್ತಿ ಇರಬೇಕು. ಆದ್ರೆ ಅದು ಮೂಢ ಭಕ್ತಿ ಆಗಬಾರದು. ಜ್ಞಾನಾತ್ ಭಕ್ತಿಯ, ಜ್ಞಾನದಿಂದ ಕೂಡಿದ ಭಕ್ತಿಯಿಂದ. ಆಮೇಲೆ ನಿಷಿದ್ಧಾನಾಂ ತ್ಯಾಗಾತ್, ಯಾವುದು ನಿಷಿದ್ಧವೋ, ದ್ವೇಷ ಮಾಡುವುದು ನಿಷಿದ್ಧ, ನಿರಂತರ ಒಂದು ವಿಷಯದ ಬಗ್ಗೆ ಅತ್ಯಂತ ವ್ಯಾಮೋಹ ಪಡುವುದು ನಿಷಿದ್ಧ. ಬೇಕಾದಷ್ಟಿದೆ. ಭಗವಂತನ ಭಕ್ತರನ್ನು ವಿರೋಧಿಸುವುದು, ಭಗವಂತನಲ್ಲಿ ದೋಷವನ್ನ ಗಣಿಸುವುದು, ಅನೇಕ ದೋಷಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಿದ್ದಾರೆ. ಒಟ್ಟು ನಿಷಿದ್ಧಗಳು ಅಂತಂದ್ರೆ ಯಾವುದು ಅಲ್ವೋ ಅದನ್ನ ಮತ್ತೆ ಮತ್ತೆ ಹೌದು ಅಂತ ಪ್ರೂವ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವುದು. ನಮ್ಗೆ ಗೊತ್ತಿಲ್ಲದೆ ಇರುವುದನ್ನ ನಾವು ಹೌದು ಅಂತ ನಂಬಿ ಅದರ ವಿರುದ್ಧ ನಿಲ್ಲುವುದು. ನಿಷಿದ್ಧಾನಾಂ ತ್ಯಾಗಾತ್. ಮತ್ತೆ ನಿತ್ಯಂ ಹರಿಸ್ಮೃತೇ, ನಿತ್ಯವೂ ಹರಿಸ್ಮರಣೆ ಮಾಡ್ತಾ ಇರುವಂಥದ್ದು. ಅರಾಗಾತ್ ವಿಹಿತ ತ್ಯಾಗಾತ್, ಯಾವುದರ ಬಗ್ಗೆಯೂ ಅತಿಯಾದ ವ್ಯಾಮೋಹ ಇಟ್ಟುಕೊಳ್ಳದೆ ವಿಹಿತವಾದದ್ದನ್ನ ತ್ಯಾಗ ಮಾಡುವುದರಿಂದ. ನಾವು ತ್ಯಾಗ ಮಾಡುವುದು ಯಾವುದು ಅಂದ್ರೆ ಯಾವುದು ವಿಹಿತವೋ ಅದನ್ನು ತ್ಯಾಗ ಮಾಡ್ತೇವೆ, ಅವಿಹಿತವಾದದ್ದನ್ನ ತ್ಯಾಗ ಮಾಡ್ಬೇಕು. ಯಾವುದು ನಮಗೆ ವಿಹಿತ ಅಲ್ವೋ, ನಮಗೆ ಸಂಬಂಧಪಟ್ಟ ಕರ್ಮ ಅಲ್ಲದೆ ಇದ್ರೆ, ನಮ್ಮ ಸ್ವಧರ್ಮ ಅಲ್ಲದೆ ಇದ್ರೆ ಸುಮ್ನೆ ಅದನ್ನ ಮಾಡಿ ಹೊಟ್ಟೆ ತುಂಬಿಸ್ಲಿಕ್ಕೋಸ್ಕರ ಅದರಿಂದ ಲಾಭ ಆಗುತ್ತೆ ಅಂತ ಅದ್ರ ಬೆನ್ನಟ್ಟುವುದಲ್ಲ. ಜೀವಕ್ಕೊಂದು ಸಂತೋಷ ಕೊಡುವ ಕೆಲಸ ಇರುತ್ತೆ. ಆ ಕೆಲಸದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು, ಅಂದ್ರೆ ಈಗ ಬಂದ ಕೆಲಸವನ್ನ ಮಾಡುವುದು ಬೇರೆ, ಹೋಗಿ ಹೋಗಿ ಅಪ್ಪಿಕೊಂಡು ಮಾಡುವ ಕೆಲಸ ಬೇರೆ. ಬಂದಾಗ ಬಂದದ್ದನ್ನ ಯಥಾಶಕ್ತಿ ಅದನ್ನ ಬಿಟ್ಟು ಬದುಕ್ಲಿಕ್ಕೆ ಆಗಲ್ಲ ಅಂದಾಗ ಅದನ್ನ ದೇವರೇ ಕೊಟ್ಟದ್ದು ಅಂತ ನಿಶ್ಚಯ ಮಾಡ್ಕೊಂಡು ಮುಂದೆ ಸಾಕ್ತಾ ಇದ್ದಾಗ ನಮ್ಗೆ ಬೇಕಾದದ್ದು ಒದಗುತ್ತೆ. ಆಗ ನಾವು ಮಾಡಬೇಕಾದ ಕೆಲಸವೇ ನಮಗೆ ಒದಗಿ ಬರುತ್ತೆ. ಆವಾಗ ಅದನ್ನ ಬಿಡದೆ ಅದರಿಂದ ಏನೂ ಲಾಭ ಇಲ್ಲ, ಅದರಿಂದ ಏನೂ ಉಪಯೋಗ ಇಲ್ಲ, ಅದರಿಂದ ಸಮಾಜದಲ್ಲಿ ಬೆಲೆ ಇಲ್ಲ ಅಂತ ಹೀಗೆ ಭಾವಿಸಿ ನಮಗೆ ಆತ್ಮತೃಪ್ತಿ ಕೊಡುವ ಕೆಲಸವಾದ್ರೂ ಕೂಡ ಅದನ್ನು ಬಿಟ್ಟು ದೂರಕ್ಕೆ ಸಾಕ್ತೇವೆ ಅಂತಂದ್ರೆ ಆಗ ವಿಹಿತ ತ್ಯಾಗ ಆಗುದಿಲ್ಲ, ಅವಿಹಿತ ತ್ಯಾಗ ಆಗುತ್ತೆ. ಅದರಿಂದಾಗಿ ಅವಿಹಿತವಾದದ್ದನ್ನ ತ್ಯಾಗ ಮಾಡದೆ ಮತ್ತೆ ಮತ್ತೆ ಸಿಕ್ಕಿ ಹಾಕಿಕೊಂಡ್ರೆ ಅವನು ಒದ್ದಾಡ್ತಾ ಇರ್ತಾನೆ. ಅದರಿಂದಾಗಿ ಅರಾಗಾತ್ ವಿಹಿತ ತ್ಯಾಗಾತ್, ಯಾವುದು ವಿಹಿತವೋ ತ್ಯಾಗ ಮಾಡಬೇಕಾದದ್ದು ಅಂತ ಅಲ್ಲಿ ಬಿಡಬೇಕು.
ಇತ್ಯಾದ್ಯೈರೇವ ಸಂಯುತೈ, ಈ ಮೊದಲಾದ ವಿಶೇಷ ಗುಣಗಳಿಂದ ಕೂಡಿದವನು. ಅದರ ಮೇಲೆ ಇಷ್ಟ ಇಲ್ಲದೆ ವಿಹಿತವನ್ನ ತ್ಯಾಗ ಮಾಡುವುದಾದ್ರೂ ಕೂಡ ತಪ್ಪೆ. ಇದು ಎರಡು ತರ ಅರ್ಥ ಆಗುತ್ತೆ. ತ್ಯಾಗ ಮಾಡಬೇಕಾದದ್ದನ್ನು ತ್ಯಾಗ ಮಾಡುವುದು ಅನ್ನುವ ಅರ್ಥದಲ್ಲಿಯೂ ಹೇಳ್ಬೋದು. ಆದ್ರೆ ಇಲ್ಲಿ ಅರಾಗಾತ್ ಅಂತ ಇರುವುದ್ರಿಂದ ನನಗದು ಇಷ್ಟ ಇಲ್ಲ ಅನ್ನುವುದಕ್ಕೋಸ್ಕರ ನನಗೆ ಜಪ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಯಾಕೋ ನನಗೆ ಮನಸ್ಸಿಗೆ ಹೊಂದಲ್ಲ ಅಂದ್ರೆ ಅದು ಸ್ವಲ್ಪ ಏಕಾಗ್ರತೆಯನ್ನು ಕೇಳುತ್ತೆ. ನಮ್ಮ ಮನಸ್ಸು ಚಂಚಲ ಆದ್ರಿಂದ ಅದನ್ನ ನಿರಾಕರಿಸ್ತಾ ಹೋಗುತ್ತೆ. ನನಗೆ ಪಾರಾಯಣ ಮಾಡ್ಲಿಕ್ಕೆ ಬಹಳ ಹೊತ್ತು ಕೂಡ್ಲಿಕ್ಕೆ ಆಗಲ್ಲ, ಇಷ್ಟ ಆಗಲ್ಲ. ಅದು ವಸ್ತುತಃ ನಮ್ಮ ಮನಸ್ಸನ್ನ ನಿಯಂತ್ರಣಕ್ಕೆ ತರ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾ ಇರುತ್ತೆ. ಆದ್ರಿಂದಾಗಿ ಅರಾಗಾತ್ ನಮ್ಗೆ ಅದರಲ್ಲಿ ಇಷ್ಟ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ, ಇಷ್ಟ ಇಲ್ಲ ಅಂದ್ರೆ ಮನಸ್ಸಿಗೆ ಇಷ್ಟ ಇಲ್ಲ, ಜೀವಕ್ಕೆ ಇಷ್ಟ ಇಲ್ಲ. ಜೀವಕ್ಕೆ ಒಳಗಿಂದ ಗೊತ್ತಿದೆ, ನೀನು ಪಾರಾಯಣ ಮಾಡಿದ್ರೆ ಉದ್ಧಾರ ಆಗ್ತಿ, ಜಪ ಮಾಡಿದ್ರೆ ನಿನಗೆ ಶಕ್ತಿ ಬರುತ್ತೆ, ಜಪ ಮಾಡುವುದರಿಂದ ಭಗವಂತನಲ್ಲಿ ಏಕಾಗ್ರತೆ ಹೆಚ್ಚುತ್ತೆ, ಇದರಿಂದ ಜೀವನದಲ್ಲಿ ಬರುವ ಅನೇಕ ಕಷ್ಟಗಳು ಪರಿಹಾರ ಆಗುತ್ತೆ, ಇದೆಲ್ಲ ಗೊತ್ತಿದೆ. ಆದ್ರೆ ಜೀವಕ್ಕೆ ಗೊತ್ತಿದ್ರು ಕೂಡ ಮನಸ್ಸು ಆಗ ಅದನ್ನ ಒಗ್ಗಿಕೊಳ್ಳುವುದಿಲ್ಲ, ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಳ್ಳದೆ ಇರುವುದರಿಂದ ವಿಹಿತವಾದದ್ದನ್ನೇ ತ್ಯಾಗ ಮಾಡುವಂತೆ ಮಾಡುತ್ತೆ. ನಮ್ಮ ಎಲ್ಲಾ ಕೆಲಸಗಳಲ್ಲೂ ಸಾಮಾನ್ಯ ತ್ಯಾಗ ಬರುವುದು ಎಲ್ಲಿಗೆ ಅಂತಂದ್ರೆ, ನಮ್ಗೆ ವಿಹಿತವಾದ ನಿತ್ಯಾನುಷ್ಠಾನದಲ್ಲಿ ದೇವರ ಕೆಲಸಕ್ಕೆ ಸಂಬಂಧಪಟ್ಟಂತೆ ಉಪನ್ಯಾಸ ಕೇಳುವ ವಿಷಯದಲ್ಲಿ ಅಥವಾ ಜಪಾನುಷ್ಠಾನ ಪಾರಾಯಣ ಮಾಡುವ ವಿಷಯದಲ್ಲೇ, ದೇವಸ್ಥಾನಕ್ಕೆ ಹೋಗುವ ವಿಷಯದಲ್ಲೇ ಕತ್ತರಿ ಬೀಳುತ್ತೆ ಹೊರತು ಉಳಿದ ನಿತ್ಯದಲ್ಲಿ ನಾವು ಮಾಡ್ಕೊಳ್ಬೇಕಾದ ನಮ್ಗೆ ಅಗತ್ಯದ ನಿದ್ದೆ ಇರ್ಬೋದು, ಆಹಾರ ಇರ್ಬೋದು, ಅಲಂಕಾರ ಇರ್ಬೋದು, ಇಂಥ ವಿಷಯದಲ್ಲಿ ಯಾವತ್ತೂ ಸಮಯ ಇಲ್ಲ ಅಂತ ನಾವು ಅದನ್ನು ಬಿಡುವುದಿಲ್ಲ. ಹಾಗಾಗಿ ವಿಹಿತ ತ್ಯಾಗದಿಂದ ನಾವು ಕಳ್ಕೊಳ್ತೇವೆ. ಯಾವಾಗ ಇಂಥದ್ದನ್ನ ಮಾಡದೆ ಸರಿಯಾದ ಇತ್ಯಾದ್ಯೈ ಇತ್ಯೇತೈಹಿ ಏವ ಏತೈರೇವ ಸಂಯುತೈ ಅಂದ್ರೆ ಸಂಘ ತೊರೆದು ಯಾವುದು ಬಿಡಬೇಕಾದ್ದು ಅದನ್ನ ಬಿಟ್ರೆ ಆಗ ಅಪರೋಕ್ಷ ಜ್ಞಾನ ಅನ್ನೋದು ನಿಶ್ಚಯವಾಗಿ ಆಗುತ್ತೆ. ವಿಷ್ಣೋಹ ಜಾಯತೆ, ವಿಷ್ಣೋಹ ಅಪರೋಕ್ಷ ದರ್ಶನಂ ಜಾಯತೆ, ನಾನ್ಯಥಾ ಕ್ವಚಿತ್ ಅನ್ಯಥಾ ನ ಕ್ವಚಿತ್ ಜಾಯತೆ. ನಾವು ಇದರಲ್ಲಿ ಯಾವುದೋ ಒಂದನ್ನ ನಡೆಸದೇ ಇದ್ರು ಕೂಡ, ಭಗವಂತನಲ್ಲಿ ಭಕ್ತಿ ಇಲ್ಲ ಅಂದ್ರು, ಅರಿತು ಭಕ್ತಿ ಮಾಡದೆ ಕೇವಲ ಶ್ರದ್ಧಾ ಜಾಡ್ಯದಿಂದ ಮಾಡಿದ್ರು ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಅವಕಾಶ ಇಲ್ಲ. ಸರಿಯಾದ ಭಕ್ತಿಯಿಂದ ಸರಿಯಾದ ದಾರಿ ತೋರ್ಲಿಕ್ಕೆ ಮತ್ತೆ ಜ್ಞಾನದ ದಾರಿ ತೆರ್ಕೊಳ್ಳುತ್ತೆ. ಆಗ ಅವನ ಜ್ಞಾನ ಪಡ್ಕೊಂಡ್ರೆ ಸರಿ. ಜ್ಞಾನ ಪಡ್ಕೊಳ್ಳದೆ ಮತ್ತೆ ಮೂರ್ಖನ ಹಾಗೆ ಅಶ್ರದ್ಧೆಯಿಂದಲೇ ನಂಬುತ್ತಾ ಬಂದ್ರೆ ಅಥವಾ ಜಾಡ್ಯ ತನದಿಂದ ನಂಬುತ್ತಾ ಬಂದ್ರೆ ಅದು ಅವನಿಗೇನು ಫಲ ಕೊಡುವುದಿಲ್ಲ. ಲೋಕದಲ್ಲಿ ಉಳಿದಂತೆ ಸ್ವರ್ಗಾದಿ ಫಲಗಳನ್ನ ಕೊಡ್ಬಹುದು, ಯಾಕಂದ್ರೆ ಆ ಕೆಲಸದಿಂದ ಒಂದಿಷ್ಟು ಒಳ್ಳೇದಾಗತ್ತೆ ಅಂತಂದಾಗ ಅದಕ್ಕೊಂದು ಫಲ ಇದ್ದೇ ಇದೆ, ಅಂಥ ಫಲಗಳು ಸಿಗ್ಬಹುದು. ಹಾಗಾಗಿ ಭಕ್ತಿ ಇದೆ, ಜ್ಞಾನ ಇಲ್ಲ ಅಂದ್ರೂ ಅದು ಮೂಢ ಭಕ್ತಿ ಆಗತ್ತೆ. ಭಕ್ತಿಯೂ ಇದೆ, ಜ್ಞಾನವೂ ಇದೆ. ಆದ್ರೆ ಈಗ ಯಾವುದೋ ಒಂದು ರೋಗಕ್ಕೆ ಮದ್ದು ಕೊಡ್ತಾರೆ, ಮದ್ದು ಕೊಟ್ಟಾಗ ಹೇಳ್ತಾರೆ ಎಣ್ಣೆ ಪದಾರ್ಥಗಳನ್ನು ಹೆಚ್ಚು ತಿನ್ಬೇಡಿ, ಕೆಮ್ಮು ಕಮ್ಮಿ ಆಗುತ್ತೆ. ಮದ್ದು ಕೊಟ್ಟಿದ್ದೇನೆ ಅದರಿಂದ ಕಮ್ಮಿ ಆಗುತ್ತೆ, ಆದ್ರೆ ಎಣ್ಣೆ ಪದಾರ್ಥಗಳನ್ನ, ಹೊರಗಿನ ಪದಾರ್ಥಗಳು ಯಾವ ಪದಾರ್ಥ ಮಾಡಿರ್ತಾರೋ ಗೊತ್ತಿಲ್ಲ, ಅಂತ ಪದಾರ್ಥಗಳನ್ನ ತಿನ್ಬೇಡಿ. ಇವನೇನ್ ಮಾಡ್ತಾನೆ, ಆಚೆಯಿಂದ ಮದ್ದು ತಗೊಳ್ತಾನೆ, ಆದ್ರೆ ತನ್ನ ಜಾಡ್ಯ ಅಭ್ಯಾಸ ಬಲ, ಆ ಅನ್ನ ಊಟ ಮಾಡುವಾಗ ಅಥವಾ ಇನ್ನೇನೋ ಪದಾರ್ಥ ತಿನ್ನುವಾಗ ಅಂತ ಕರದ ಪದಾರ್ಥಗಳು ಬೇಕೇ ಬೇಕು ಅಂತ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿರ್ತಾನೆ. ಅದಿಲ್ದೆ ಅವನಿಗೆ ತಿನ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದನ್ನು ಒಂದ್ ಕಡೆಯಿಂದ ಮದ್ದು ತಗೊಳ್ತಾನೆ, ಇನ್ನೊಂದ್ ಕಡೆಯಿಂದ ತಿನ್ನುವುದು ಮಾಡ್ತಾನೆ. ನಿಷಿದ್ಧವನ್ನ ತ್ಯಾಗ ಮಾಡ್ಲಿಲ್ಲ. ಅಥವಾ ಪರೀಕ್ಷೆಯಲ್ಲಿ ಅವನಿಗೆ ಓದ್ಕೊಳ್ಳಿಕ್ಕೆ ಹೇಳುವಾಗ ಪರೀಕ್ಷೆಗೆ ಬೇಕಾದ್ದನ್ನು ಓದಿಕೋ, ಆದ್ರೆ ಅಕಾಲದಲ್ಲಿ ನಿದ್ದೆ ಮಾಡಬೇಡ. ಅವನು ಬಹಳ ಜಾಣ, ಚೆನ್ನಾಗಿ ಓದ್ತಾನೆ, ಯಾವಾಗಂದ್ರೆ ಅವಾಗ ಮಲ್ಕೊಂಡು ಉದಾಸೀನ ಮಾಡ್ತಿರ್ತಾನೆ. ಈ ಮಲಗುವುದು ಅನ್ನೋದು ನೆನಪಿನ ಶಕ್ತಿಯನ್ನ ಮೆದು ಮಾಡ್ಲಿಕ್ಕೆ ಕಾರಣ, ಅಥವಾ ಹೆಚ್ಚು ನೆನಪಾಗದಂತೆ ತಡೆಯುವುದಕ್ಕೆ, ಮಬ್ಬು ಬರುವುದಕ್ಕೆ ಕಾರಣ. ಇವನು ಹಂಚು ಓದ್ತಾನೆ ಕಷ್ಟಪಟ್ಟು, ಅದರ ಜೊತೆಗೆ ಅದಕ್ಕಿಂತ ಹೆಚ್ಚು ನಿದ್ದೆ ಮಾಡ್ತಾನೆ. ಅವನಿಗೆ ಸುಲಭದಲ್ಲಿ ಅರ್ಥ ಆಗುತ್ತೆ ಅನ್ನೋಗೆ 2 ನಿಮಿಷದಲ್ಲಿ ಓದಿ ಮುಗಿಸಿ ಮತ್ತೆ ಮಲ್ಕೊಳ್ಳೋದು. ಇದು ಒಂದು ಕಡೆಯಿಂದ ನಿಷಿದ್ಧ ತ್ಯಾಗ ಮಾಡದೆ, ಇನ್ನೊಂದು ಕಡೆಯಿಂದ ಜ್ಞಾನ ಭಕ್ತಿಯನ್ನ ಮಾಡಿದ ಸಾಧಕನ ರೀತಿ ಆಗುತ್ತೆ. ಇನ್ನು ಅದೆರಡನ್ನೂ ಮಾಡ್ತಾನೆ, ನಿಷಿದ್ಧವನ್ನೂ ತ್ಯಾಗ ಮಾಡಿದ್ದಾನೆ, ಆದ್ರೆ ಭಗವಂತನ ಸ್ಮರಣೆ ಇಲ್ಲ. ತನಗೆ ಬೇಕು ಅನ್ಸಿದಾಗ ಯಾವತ್ತೋ ಒಮ್ಮೆ ಮಾಡ್ತಿರ್ತಾನೆ. ಹಾಗಲ್ಲ ಅಂದ್ರು, ನಿತ್ಯ ಸ್ಮರಣೆ ಮಾಡಬೇಕು. ಸರ್ವಕಾಲದಲ್ಲಿಯೂ ಪುರುಸೊತ್ತಾದಾಗಲೆಲ್ಲ, ಬಾಯಲ್ಲಿ ಹೇಳಲಿಕ್ಕೆ ಅವಕಾಶ ಇದ್ದಾಗಲೆಲ್ಲ
ಸಂದರ್ಭಗಳು ಬಂದಾಗಲೆಲ್ಲ, ಏನೇ ಕಷ್ಟ ಬಂದಾಗ ಅಯ್ಯೋ ಅನ್ನೋದ್ರ ಬದಲು ನಾರಾಯಣ ಅಂತ, ಹರೇ ರಾಮ ಅಂತ, ಕೃಷ್ಣ ಗೋವಿಂದ ಅಂತ ಏನ್ ನೆನಪಾಗುತ್ತೋ, ಯಾವ ರೂಪದಿಂದ ಭಗವಂತನನ್ನ ಆರಾಧಿಸುವುದಕ್ಕೆ ಇಷ್ಟ ಆಗುತ್ತೋ ಆ ನಾಮಗಳನ್ನ ಗಟ್ಟಿಯಾಗಿ ಹೇಳಿ ಮನಸ್ಸಿನಲ್ಲಿ ಅದರ ನೆನಪನ್ನ ತಂದುಕೊಂಡು ದೃಢವಾಗಿ ಅದನ್ನ ಮತ್ತೆ ಮತ್ತೆ ಸ್ಮರಿಸುವುದು ಅನ್ನೋದು ಕೂಡ ಅವನಿಗೆ ಪಾಪಗಳನ್ನು ಕಳೆಯುತ್ತೆ. ಯಾಕೆಂದ್ರೆ ನಮ್ಗೆ ತಿಳಿಯದೆ ಮತ್ತೆ ಮತ್ತೆ ಹೊರಗಿನಿಂದ ಪಾಪಗಳು ನಮ್ಮ ಸಾಧನೆಯ ದಾರಿಗೆ ಅಡ್ಡಿ ಆಗುವುದಕ್ಕೆ ಬೇಕಾಗುವ ಬೆಟ್ಟದಂತೆ ಅಡ್ಡ ನಿಲ್ಲುತ್ತೆ. ಅಂತ ಸಂದರ್ಭದಲ್ಲಿ ಈ ನಿರಂತರ ಸ್ಮರಣೆ ಇದೆಯಲ್ವಾ, ಇದು ನಮ್ಮನ್ನ ಮತ್ತೆ ಕಾಲಿಗೆ ಅಡ್ಡ ಬೀಳುವ ಹಗ್ಗಗಳಂತೆ ಎಳೆದಾಡುವ ಸ್ಥಿತಿಗಳಿಂದ ಅದನ್ನ ಕತ್ತರಿಸಿ ನಮ್ಮನ್ನ ಮುಂದಕ್ಕೆ ನಡೆಯುವುದಕ್ಕೆ, ಸಾಧನೆಯ ಮೆಟ್ಟಿಲನ್ನು ಏರುವುದಕ್ಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಮಾಡ್ಲೇಬೇಕಾದದನ್ನ ಬಿಡದಂತೆ ವಿಹಿತ ಅತ್ಯಾಗಾತ್, ನಾನು ಆಗದಿಂದ ವಿಹಿತ ತ್ಯಾಗಾತ್ ಅಂತ ಓದಿಕೊಂಡೆ, ಆದ್ರಿಂದ ಅದು ತಪ್ಪರ್ಥ ಆಯ್ತು. ವಿಹಿತವಾದದ್ದನ್ನ ತ್ಯಾಗ ಮಾಡದೆ, ಅರಾಗದಿಂದ ಇಷ್ಟಪಡದೆ, ಯಾಕೋ ಇಷ್ಟ ಆಗ್ತಿಲ್ಲ ಅನ್ನೋದಕ್ಕೆ ಮಾಡ್ಲೇಬೇಕಾದ ಕೆಲಸವನ್ನೇ ಬಿಟ್ಬಿಡುದು. ಅದು ಮಾಡಿಯೂ ಕೂಡ ಸಂಧ್ಯಾ ಕಾಲದಲ್ಲಿ ಎಚ್ಚರ ಇದ್ದಾಗ ಒಬ್ಬ ಸ್ಥಿತಪ್ರಜ್ಞನಾದವನಾದ್ರೂ ಕೂಡ ಆ ಹೊತ್ತಿಗೆ ಜಪಿಸಬೇಕು, ಅದವನ ಕರ್ತವ್ಯ. ಅದು ಜಗತ್ತಿನ ಜೊತೆಗೆ ಒಂದು ಚಕ್ರದ ಜೊತೆಗಿನ ಸಂಬಂಧ. ಅದು ಆ ಸಂಬಂಧವನ್ನು ಸರಿಯಾಗಿ ಪಾಲಿಸಿದರೆ ಮಾತ್ರ, ಯಾಕೆಂದ್ರೆ ನಾವೊಬ್ಬರೇ ಇರುವುದಲ್ಲ ಈ ಜಗತ್ತಿನಲ್ಲಿ. ನಮ್ಮನ್ನು ಅನುಸರಿಸಿ ನಾನು ಏಕಾಂತ ಭಕ್ತ, ನನಗೆ ದೇವ್ರು ಬಿಟ್ರೆ ಯಾರು ಬೇಡ ಅಂತ ತಿರಸ್ಕರಿಸುವ ಹಾಗಿಲ್ಲ. ದೇವರು ಅನೇಕ ಸ್ಥಳಗಳಿಂದ ನಮಗೆ ಉಪಕಾರ ಮಾಡ್ತಿರ್ತಾನೆ. ಅದು ತಾಯಿಯಿಂದ, ತಂದೆಯಿಂದ, ಗುರುಗಳಿಂದ, ಬಂಧುಗಳಿಂದ, ಮಿತ್ರರಿಂದ, ಪ್ರಕೃತಿಯಲ್ಲಿರುವ ನೀರು, ಗಾಳಿ, ಬೆಳಕು ಮೊದಲಾದ ವಸ್ತುಗಳಿಂದ ನಿರಂತರ ಉಪಕಾರ ಮಾಡ್ತಿರ್ತಾನೆ. ಎಲ್ಲೆಲ್ಲಿಂದ ಉಪಕಾರ ಆಗಿದೆಯೋ ಅದಕ್ಕೆ ಪ್ರತ್ಯುಪಕಾರ ಮಾಡಬೇಕಾದ ನಮ್ ಕೆಲಸ. ಅದರಲ್ಲೂ ಮುಖ್ಯವಾಗಿ ನಾವು ಲೋಕಕ್ಕೆ ಒಳ್ಳೇದಾಗ್ಲಿ, ಲೋಕ ಸಮಸ್ತ ಸುಖಿನೋ ಭವಂತು ಅನ್ನುವ ಪ್ರಾರ್ಥನೆ ಮಾಡಬೇಕಾದದ್ದು ಕೂಡ ಪ್ರತಿಯೊಬ್ಬ ಮನುಷ್ಯನ ಅನಿವಾರ್ಯ ಕರ್ತವ್ಯ. ಧಿಯೋ ಯೋನ ಪ್ರಚೋದಯಾತ್, ಎಲ್ಲ ಜೀವಿಗಳ ಬುದ್ಧಿಯನ್ನು ಕೂಡ ಚೆನ್ನಾಗಿ ಪ್ರಚೋದಿಸಿ ಧರ್ಮ ನೆಲೆಗೊಳ್ಳಲಿ. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವ, ಸದ್ಭಾವನಾ ಪ್ರಾಣಭೃತಾನ್ ಭೂಯಾದ್ ವಿಶ್ವಸ್ಯ ಮಂಗಲಂ ಅನ್ನೋದು ವಿಹಿತ, ಪ್ರತಿಯೊಬ್ಬನು ಮಾಡಬೇಕಾದ ಕೆಲಸ. ನನಗ್ ಮಾತ್ರ ಒಳ್ಳೇದಾದ್ರೆ ಸಾಕು, ಬೇರೆಯವ್ರಿಗೆ ಏನಾಗಿ ಉದ್ಧಾರ ಆಗ್ಬೇಕಾದಿಲ್ಲ ಅಂತ ಎಲ್ಲಿ ತನಕ ಅವನ ಯೋಚನೆ ಇರುತ್ತೋ ಅಲ್ಲಿ ತನಕ ಅವನಿಗೆ ಆತ್ಮ ಉದ್ಧಾರವೂ ಇಲ್ಲ. ಎಲ್ಲಿ ಉಳಿದವರ ಉದ್ಧಾರದಲ್ಲಿ ನನ್ನ ಉದ್ಧಾರ ಇದೆ ಅಂತ ಭಾವಿಸ್ತಾನೋ, ಸ್ವಾರ್ಥಿಯಾಗಿ ಯೋಚನೆ ಮಾಡದೆ ಪರಾರ್ಥಿಯಾಗಿ ಬದುಕನ್ನ ನಡೆಸ್ತಾನೋ, ಆವಾಗ ಅವನಿಗೆ ಅಪರೋಕ್ಷ ಜ್ಞಾನ ಆಗ್ಲಿಕ್ಕೆ ಬೇಕಿರುವಂತಹ ಸಿದ್ಧತೆ ಅದು ತನ್ನಿಂದ ತಾನೇ ಉಂಟಾಗುತ್ತೆ ಅಂತ ಸತ್ತತ್ವದಲ್ಲಿ ಹೇಳಿದ ಮಾತು. ಮತ್ತೆ ನೆಲಕ್ಕೆ ಬರೋಣ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇಬರಂ ತಂತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತ. ತಸ್ಮಾತ್ ಸರ್ವೇಷು ಕಾರ್ಯೇಷು ಕಾಲೇಷು ಮಾಮನುಸ್ಮರ ಯುದ್ಧ ಚ ಮಯ್ಯರ್ಪಿತ ಮನೋಬುದ್ಧಿರ್ ಮಾಮೇ ವೈಶ್ಯತ್ಯ ಸಂಶಯಂ. ಯಾವ ಯಾವ ವಿಷಯಗಳನ್ನ ಸ್ಮರಿಸಿ ಶರೀರವನ್ನ, ಮನಸ್ಸು, ದೇಹವನ್ನ ತೊರೆಯುತ್ತೋ, ಮನಸ್ಸು ಜೀವ ಎಲ್ಲವೂ ಒಟ್ಟಿಗೆ ತೊರೆದುಕೊಂಡು ಹೋಗುತ್ತೆ ಈ ದೇಹವನ್ನ. ಅಂತಹ ಸ್ಮರಣೆಯೇ ಅವನಿಗೆ ತಮ್ತಮೇವ ಐತಿ, ಅಂತಹ ಸ್ವರೂಪವನ್ನೇ ಆತ ಹೊಂದುತ್ತಾನೆ. ಯಾಕೆಂದ್ರೆ ಸದಾ ತದ್ಭಾವ ಭಾವಿತ ಅಂತ ಹಿಂದೆ ಹೇಳಿದ್ರು. ತದ್ಭಾವ ಭಾವಿತ, ತದ್ಭಾವ ತಸ್ಮಿನ್ ಭಾವ, ಅವನಲ್ಲೇ ಭಾವ ಇಟ್ಟ ಮನಸ್ಥಿತಿಯಲ್ಲೇ ಇರುವವನಿಗೆ ಅದೇ ವಸ್ತುವಿನಲ್ಲಿ ಆಸಕ್ತಿ ಇರುವುದರಿಂದಾಗಿ ಆ ವಸ್ತುವಿಗೆ ಸಂಬಂಧಪಟ್ಟ ಜನ್ಮ ಬರುತ್ತೆ. ಅದನ್ನಾಗಿ ಸರ್ವೇಷು ಕಾಲೇಶು, ಎಲ್ಲ ಕಾಲದಲ್ಲಿಯೂ ಮಾಂ ಅನುಸ್ಮರ, ನನ್ನನ್ನು ಸ್ಮರಿಸು, ಯುದ್ಧ ಮಾಡು. ಯಾಕೆಂದ್ರೆ ಮಯ್ಯರ್ಪಿತ ಮನೋಬುದ್ಧಿ ಮಾಮೇವ ಏಷ್ಯತಿ ಅಸಂಶಯಂ, ನನ್ನಲ್ಲಿ ಸದಾ ಅರ್ಪಿತಗೊಂಡ ಬುದ್ಧಿಯಿಂದ ಖಂಡಿತವಾಗಿಯೂ ನನ್ನನ್ನು ಸಂದೇಹವಿಲ್ಲದೆ ಹೊಂದಬಲ್ಲೆ, ಮುಂದೆ ಹೊಂದಲಿರುವೆ. ಏಷ್ಯಸಿ ಅದು ಭವಿಷ್ಯದರ್ಥದ ಪದವನ್ನ ಅಲ್ಲಿ ಬಳಸಿದ್ರು. ಇದರ ಅಭಿಪ್ರಾಯವನ್ನು ಕೂಡ ನಾವು ನೋಡಿದೆವು. ಅವನನ್ನ ಸ್ಮರಿಸುತ್ತಾ ದೇಹವನ್ನ ತ್ಯಜಿಸುವುದು ಅನ್ನೋದು ಬಹಳ ವಿಶಿಷ್ಟವಾದ ಒಂದು ಪ್ರಕ್ರಿಯೆ. ಅದು ನಾವು ಅನ್ಕೊಂಡ ತಕ್ಷಣ ಆಗತ್ತೆ ಅಂತ ಹೇಳಲಿಕ್ಕಾಗುದಿಲ್ಲ. ಸದಾ ತದ್ಭಾವ ಭಾವಿತ ಇತಿ ಅಂತಕಾಲೇ ಸ್ಮರಣೋಪಾಯಂ ಆಹ ಭಾವೋ ಅಂತರ್ಗತಂ ಮನಃ.
ಆ ನಾವು ನಿನ್ನೆ ತ್ಯಜನ್ ದೇಹಂ ನ ಕಚ್ಚಿತ್ತು ಮೋಹಮಾಪ್ನೋತ್ಯ ಸಂಶಯಂ, ನ ಮೋಹಮಾಪ್ನೋತಿ, ಆ ರೀತಿ ಸ್ಮರಣೆ ಮಾಡೋದ್ರಿಂದ ಅವನು ಮೋಹಕ್ಕೊಳಗಾಗುವುದಿಲ್ಲ ಅನ್ನೋದು ಸ್ಕಾಂದ ಪುರಾಣದಲ್ಲಿ ಬಂದ ಮಾತು. ಹೃದಯದ ತುದಿಯಲ್ಲಿ ಅವನಿಗೆ ಹೋಗ್ಲಿಕ್ಕೆ ಬೇಕಿರುವ ಟನೆಲ್ ನಲ್ಲಿ ಬೆಳಕು ಹುಟ್ಟತ್ತೆ. ಆದ್ರಿಂದಾಗಿ ಆತ ಸುಲಭವಾಗಿ ಭಗವಂತನ ಸ್ಮರಣೆ ಮಾಡಿದ್ರಿಂದ ಆ ಸ್ಮರಣೆಯ ಬೆಳಕು ಆತನನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಬಂದು ಹೋಗಬೇಕಾದ ಗತಿಯನ್ನೇ ತೋರಿಸಿ ಅವನನ್ನ ಉತ್ತಮವಾದ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ ಅನ್ನೋದು ಶ್ರುತಿಯಲ್ಲಿ ಬಂದ ಮಾತು. ಸದಾ ತದ್ಭಾವ ಭಾವಿತಃ ಇತ್ಯಂತ ಕಾಲೇ ಸ್ಮರಣೋಪಾಯಂ ಆಹ, ಯಾವಾಗ್ಲೂ ಅವನಲ್ಲಿಯೇ ಮನಸ್ಸಿಟ್ಟು ಭಾವವನ್ನ ಅವನಲ್ಲಿಯೇ ತುಂಬಿಟ್ಟುಕೊಂಡು ಬದುಕಿದವ ಕೊನೆಯ ಕಾಲದ ಸ್ಮರಣೆಯನ್ನು ಸುಲಭವಾಗಿ ಹೊಂದುತ್ತಾನೆ ಅಂತ ಉಪಾಯವನ್ನ ಹೇಳಿದ್ದದು. ಅಂದ್ರೆ ತದ್ಭಾವ ಭಾವಿತಃ ಅನ್ನೋದು ಕೊನೆಯ ಕಾಲದಲ್ಲಿ ಸ್ಮರಣೆ ಬರ್ಲಿಕ್ಕೆ ಕಾರಣವಾದ ಪ್ರಧಾನವಾದ ಅಭ್ಯಾಸ. ನಿರಂತರ ಎಲ್ಲಾ ಭಾವ ಅಂದ್ರೆ ಅಂತರ್ಗತಂ ಮನಃ, ಒಳಗೆ ಮನಸ್ಸು ಅವನಲ್ಲಿ ನಿರಂತರ, ಅಂದ್ರೆ ಬಾಯಲ್ಲಿ ನಾವು ಹೇಳಿಯೇ ಆಗ್ಬೇಕು ಅಂತೇನಿಲ್ಲ. ಹೊರಗಡೆ ಇದ್ದವರಿಗೆಲ್ಲ ಇವನು ನಿರಂತರವಾಗಿ ದೇವರನ್ನು ಸ್ಮರಣೆ ಮಾಡ್ತಾನೆ ಅಂತ ಗೊತ್ತಾಗ್ಬೇಕು ಅಂತನೂ ಅಲ್ಲ. ಸಹಜವಾಗಿ ಬಾಯಲ್ಲಿ ಬಾಯಿ ಬಿಟ್ಟು ಹೇಳಿದ್ರೆ ತಪ್ಪಲ್ಲ, ಆದ್ರೆ ಎಲ್ರಿಗೂ ಕೇಳುವಾಗೆ ಹೇಳಿದ್ರೆ ಮಾತ್ರ ಅದು ಸಾಧನೆ ಆಗುತ್ತೆ. ಒಳಗಿಂದ ಸ್ಮರಣೆ ಮಾಡಿದ್ರೆ ಆಗಲ್ಲ, ಹೇಳ್ಕೊಳ್ಬೇಕಾದ ಅಗತ್ಯ ಇಲ್ಲ ಅಂತ ಅನಿಸಿತು ಅಂದ್ರೆ ಆಗ ಅದು ಒಳಗಿನ ಅಂತರ್ಗತ ಮನಃ ತಥಾಭಿಧಾನಾತ್. ಹಾಗೇನೆ ಆ ಅದು ಭಾವ ಅನ್ನುವ ಶಬ್ದಕ್ಕೆ ಅಂತರ್ಗತವಾದ ಮನಸ್ಸು ಅಂತ ಕೋಶವು ಹೇಳ್ತಾ ಇದೆ. ಭಾವಿತ ಭಾವಿತತ್ವಂ ಅತಿವಾಸಿತತ್ವಂ, ಅದರಲ್ಲಿ ಮುಳುಗುವುದು ಅಂತ ಅರ್ಥ. ಭಾವಿತತ್ವ ಅಂದ್ರೆ ಅತಿವಾಸಿತತ್ವಂ, ತುಂಬಾ ಸಂಸ್ಕಾರ ವಶವಾಗಿದ್ದ ಮನಸ್ಸು ಅಂತ ಅರ್ಥ. ಭಾವನಾ ತ್ವತಿವಾಸನ, ಭಾವನಾ ಅನ್ನುವ ಶಬ್ದಕ್ಕೆ ಅರ್ಥವೇ ಅತಿವಾಸನ, ಅತ್ಯಂತ ಹೆಚ್ಚಿನ ಸಂಸ್ಕಾರದಿಂದ ಅದು ಬಿಟ್ಟು ಹೋಗ್ಲಿಕ್ಕೆ ತಯಾರಿಲ್ಲ. ಯಾವಾಗ ನೋಡಿದ್ರು ತಾನಾಗಿ ದೇವರ ನೆನಪಾಗ್ತಾ ಇರುತ್ತೆ, ನೆನಪು ನಿರಂತರ ಬರ್ತಾ ಇರುತ್ತೆ. ಇತ್ಯಭಿಧಾನಾತ್, ಭಾವನಾ ತ್ವತಿವಾಸನ ಅನ್ನೋದು ಒಂದು ಕೋಶ. ಅಭಿಧಾನ ಅಂದ್ರೆ ಎಲ್ಲ ಕಡೆ ಕೋಶ ಅಂತ ಅರ್ಥ. ಕೋಶದಲ್ಲಿಯೂ ಕೂಡ ತದ್ಭಾವ ಭಾವಿತಃ ಅನ್ನುವಲ್ಲಿ ಭಾವನಾ ಅನ್ನುವ ಶಬ್ದಕ್ಕೆ ಅತಿಯಾದ ಸ್ಮರಣೆ, ಅತಿಯಾದ ಸಂಸ್ಕಾರಯುಕ್ತವಾದ ಸ್ಮರಣೆ. ಅದು ಅವನು ಒಂದು ಚೀಟಿ ಬರ್ಕೊಂಡು ನೆನ್ಪು ಮಾಡ್ಕೋಬೇಕು ಅಂತ ನೋಡಿ ನೋಡಿ ನೆನ್ಪು ಮಾಡ್ಕೊಳ್ಳೋದಲ್ಲ. ತಾನಾಗಿ ಅವನಿಗೆ ಏನೇ ಕಂಡಾಗ್ಲೂ ಅದರಲ್ಲಿರುವ ಭಗವಂತನ ವಿಭೂತಿಯ ನೆನಪಾಗಿಯೋ, ಅಥವಾ ಅದರಿಂದ ಅದು ಉಪಕಾರದ ಸ್ಮರಣೆಯಾಗಿಯೋ, ಅಥವಾ ಆ ಪಾಸಿಟಿವ್ ಆದ ಎನರ್ಜಿಯ ಅನುಭವದಿಂದಲೋ ಅವನಿಗೆ ದೇವರ ಸ್ಮರಣೆ ಬರ್ತಾ ಇರುತ್ತೆ. ಅದು ಸಂಸ್ಕಾರವಶಾತ್ ಬರುದು ಹೊರತು, ಈಗ ಸಂಸ್ಕಾರ ಅಂದ್ರೆ ಏನು ಅಂತ ಅರ್ಥ ಆಗುದಿಲ್ಲ. ಈ ನಿರಂತರ ರಸ್ತೆಯಲ್ಲಿ ವಾಹನಗಳನ್ನ ಟ್ರಾಫಿಕ್ ಪೊಲೀಸು ನಿರ್ವಹಣೆ ಮಾಡ್ತಾ ಇರ್ತಾರೆ. ಅವ್ರ ಕೈಯನ್ನು ಹೀಗೆ 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 ತೋರಿಸಿ ಬಲಗಡೆಗೆಯಿಂದ ಎಡಗಡೆಗೆ, ಎಡಗಡೆಯಿಂದ ಬಲಗಡೆಗೆ ಹೀಗೆ ತೋರಿಸಿ ಅವ್ರು ಸುಮ್ಮನೆ ವಾಹನಗಳು ಇಲ್ಲದೆ ಇದ್ರು ಅವ್ರು ಅಲ್ಲಿ ಏನಿಲ್ಲ ಅಂದ್ರೆ ಅದು ಅದೇ ರೀತಿ ಕೈ ತೋರಿಸ್ತಾ ಇರ್ತಾರೆ. ಅದು ಅಭ್ಯಾಸ ಆಗ್ಬಿಟ್ಟಿರುತ್ತಷ್ಟು. ಅದು ಬೇಡ. ಅದಕ್ಕಿಂತ ಹೆಚ್ಚು ಈ ರಾಜಕಾರಣಿಗಳು ಗಾಡಿಯಿಂದ ಹೊರಗೆ ಬಂದ ತಕ್ಷಣ ಹಿಂಗೆ ಕೈ ಎತ್ತದೊಂದು ಅಭ್ಯಾಸ ಇರುತ್ತೆ. ಅಲ್ಲಿ ಯಾರು ಜನ ಇಲ್ಲ ಅಂದ್ರೂ ಅವನ ಹಾಗೆ ಮಾಡ್ತಿರ್ತಾನೆ. ಒಬ್ಬನೇ ಇಬ್ಬನೇ ಇದ್ರು ಅವ್ರಿಗೆ ಹೀಗೆ ಅಂತ ಇರ್ತಾನೆ. ಅದೊಂದು ಅಭ್ಯಾಸ ಅವ್ರಿಗೆ. ಹಾಗಿದ್ರೆ ಮಾತ್ರ, ಯಾಕಂದ್ರೆ ಫೋಟೋ ತೆಗಿಯೋರಿಗಾದ್ರೂ ಕೈ ಎತ್ತುವಾಗ ಎದುರುಗಡೆ ಇದ್ದಾರೆ ಅನ್ನೋದು ಕಾಣ್ತಾರ? ಅವನು ಕೈ ಎತ್ತಿ ಹೇಗೆ ಸಂತೋಷವಾಗಿ ಎಲ್ಲರನ್ನ ಬೀಳ್ಕೊಂಡ, ಎಲ್ಲರನ್ನ ಆಧರಿಸಿಕೊಂಡ ಅನ್ನೋದು ಮಾತ್ರ ಫೋಟೋದಲ್ಲಿ ಕಾಣುತ್ತೆ. ಅದರಿಂದಾಗಿ ಅವನು ಫೋಟೋಗೆ ಕೈ ಎತ್ತುತ್ತಾ ಇರ್ತಾನೆ. ಅದರಿಂದಾಗಿ ಅದು ಅಭ್ಯಾಸ ಆಗಿ 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 ಜನ ಇಲ್ಲ ಅಂದ್ರೂ ಕೂಡ ಕೈ ಎತ್ತೋದೊಂದು ಅಭ್ಯಾಸ. ಇದು ಸಂಸ್ಕಾರ.